ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ತಡೆಗಟ್ಟುವಿಕೆ ಹಾಗೂ ತಪಾಸಣೆಯ ಅವಶ್ಯಕತೆ ಈ ಕುರಿತು ಮಾತನಾಡುತ್ತಾರೆ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಕಿರಣ್ ಶಂಕರ್. ಆಕಾಶವಾಣಿ ಮೈಸೂರಿನ ಎಲ್ಲ ಕೇಳುಗರಿಗೆ ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಕ್ಯಾನ್ಸರ್ ಅನ್ನೋ ಪದ ಸಾಮಾನ್ಯ ಜನರಲ್ಲಿ ಉಂಟು ಮಾಡುವ ಒಂದು ಕಂಪನ ಹಾಗೂ ಆತಂಕ ಎಲ್ಲರಿಗೂ ತಿಳಿದದ್ದೇ. ಯಾವುದೇ ಕಾಯಿಲೆ ಇರಲಿ, ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಹಾಗಾಗಿ ಇದೇ ಕ್ಯಾನ್ಸರ್ ಕಾಯಿಲೆಯ ಪ್ರಿವೆನ್ಷನ್ ಅಥವಾ ತಡೆಗಟ್ಟುವಿಕೆ ಹಾಗೂ ಸ್ಕ್ರೀನಿಂಗ್ ಈ ಬಗ್ಗೆ ಮಾತನಾಡಲು ನಮ್ಮ ಇಂದಿನ ಅತಿಥಿ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಆದಂಥ ಡಾಕ್ಟರ್ ಕಿರಣ್ ಶಂಕರ್ ಅವರು ಇವತ್ತು ನಮ್ಮ ನಿಲಯಕ್ಕೆ ಆಗಮಿಸಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಕಿರಣ್ ಶಂಕರ್ ಅವರೇ. ನಮಸ್ಕಾರ ಸರ್. ಹೇಳಿ ಡಾಕ್ಟರ್ ಕಿರಣ್, ಕ್ಯಾನ್ಸರ್ ಕಾಯಿಲೆ ವಿಷಯಕ್ಕೆ ಬಂದಾಗ ಯಾಕೆ ಪ್ರಿವೆನ್ಷನ್ ಹಾಗೂ ಸ್ಕ್ರೀನಿಂಗ್ ಅನ್ನೋದು ತುಂಬ ಮುಖ್ಯವಾಗುತ್ತೆ? ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರು ಅಂತ ಪದ ಜಾಸ್ತಿ ಕೇಳ್ತಾ ಇದ್ದೀವಿ. ಯಾಕೆಂದರೆ ತುಂಬ ಜನಕ್ಕೆ ಕ್ಯಾನ್ಸರ್ ಅಂತ ರೋಗ ಬರಬಹುದು ಅಂತ ಭಯ ಇರಬಹುದು, ಅಥವಾ ಇದು ನಮ್ಮ ಮನೇಲಿ ಯಾರಿಗಾದ್ರೂ ಬಂದಿದೆ, ನಮಗೂ ಇದೆಯಾ ಅಂತ ಪ್ರಶ್ನೆಗಳು ಬರ್ತಾ ಇದೆ ಒಬ್ಬಿಡಿ. ಕ್ಯಾನ್ಸರ್ ರೋಗದ ಬಗ್ಗೆ ಟ್ರೀಟ್ಮೆಂಟ್ ಅಂತೂ ಎಲ್ಲರಿಗೂ ಗೊತ್ತಿದೆ. ಬಟ್ ಟ್ರೀಟ್ಮೆಂಟ್ಗಿಂತ ಇಂಪಾರ್ಟೆಂಟು ಅದನ್ನ ಪ್ರಿವೆಂಟ್ ಮಾಡೋ ಸಾಧ್ಯತೆಗಳು ಉಂಟಾ, ಅಥವಾ ಕ್ಯಾನ್ಸರ್ ಬೇಗ ಗುರ್ತು ಹಿಡಿಯಕ್ಕಾಗತ್ತಾ? ಸೊ ಇದರಲ್ಲಿ ಪ್ರಿವೆಂಟಿವ್ ಆನ್ಕಾಲಜಿ ಅಂಡ್ ಸ್ಕ್ರೀನಿಂಗ್ ಅಂತ ಮಾತಾಡ್ತೀವಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರಿವೆನ್ಷನ್ ಸ್ಟ್ರಾಟಜೀಸ್ನ ನಾವು ನಮ್ಮ ಡೈಲಿ ಲೈಫ್ ಸ್ಟೈಲಲ್ಲಿ ಯೂಸ್ ಮಾಡಿಕೊಂಡ್ರೆ, ರುಟೀನಾಗಿ ಯೂಸ್ ಮಾಡಿಕೊಂಡ್ರೆ ಕ್ಯಾನ್ಸರ್ ಬರೋದು ಪ್ರಾಬ್ಲಿ 1% ಕಮ್ಮಿ ಮಾಡ್ಕೋಬಹುದು. ಓಕೆ, ಸ್ಕ್ರೀನಿಂಗ್ ಅಂತಂದ್ರೆ ಏನು? ಇದರ ಮುಖ್ಯತ್ವ ಏನು? ನಾರ್ಮಲಿ ಪೇಷಂಟ್ಸು ಆರ್ ಸಾಮಾನ್ಯ ಜನರು ಆಸ್ಪತ್ರೆಗೆ ಬರಲ್ಲ. ಅವ್ರ ತೊಂದರೆ ಇದ್ರೆ ಮಾತ್ರ ಬರ್ತಾರೆ. ಯಾರಿಗೆ ತೊಂದರೆ ಏನು ಲಕ್ಷಣಗಳು ಕಾಣಿಸ್ಕೋತಾ ಇಲ್ವೋ ಅವರಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ಆ ಟೆಸ್ಟ್ ಅಲ್ಲಿ ಏನಾದ್ರೂ ಗುರ್ತು ಹಿಡಿದ್ರೆ ನಾವು ಅದನ್ನ ಸ್ಕ್ರೀನಿಂಗ್ ಅಂತೀವಿ. ಸೊ ಬೇಸಿಕಲಿ ನಾರ್ಮಲ್ ಪೀಪಲ್ ಹೂ ಅಂಡರ್ಗೋ ಸಮ್ ಟೆಸ್ಟ್ಸ್ ಟು ಐಡೆಂಟಿಫೈ ಡಿಸೀಸ್ ಈಸ್ ಕಾಲ್ಡ್ ಸ್ಕ್ರೀನಿಂಗ್. ಓಕೆ, ಇನ್ನು ಕ್ರಮವಾಗಿ ಮಾತಾಡ್ತಾ ಹೋಗೋದಾದ್ರೆ ಪ್ರಿವೆನ್ಷನ್ ಬಗ್ಗೆ ಕೆಲವೊಂದು ಪ್ರಶ್ನೆಗಳು ಡಾಕ್ಟರ್ ಕಿರಣ್ ಅವರೇ. ಜೀವನ ಶೈಲಿಯಲ್ಲಿ ಏನೇನು ಅಭ್ಯಾಸಗಳಿದೆ, ಅದು ಹೇಗೆ ಕ್ಯಾನ್ಸರ್ನ ರಿಸ್ಕ್ ಆಗಿ ಬದಲಾಗಬಹುದು? ಎನಿ ಲೈಫ್ ಸ್ಟೈಲ್ ವಿಚ್ ಇಸ್ ನಾಟ್ ಇನ್ನೇಟ್ ಟು ಅಸ್, ನಮ್ದಲ್ಲದೇ ಇರೋ ಲೈಫ್ ಸ್ಟೈಲು, ಅಡಾಪ್ಟಿಂಗ್ ಟು ಸಿಗರೆಟ್ ಸ್ಮೋಕಿಂಗ್, ತಂಬಾಕು ಸೇವನೆ, ಯಾವುದೇ ರೀತಿಯಲ್ಲಿ ತಂಬಾಕು ಸೇವನೆ ಈಸ್ ಡೇಂಜರಸ್ ಟು ಅವರ್ ಬಾಡಿ. Alcohol consumption, eating a very saturated fats, eating foods which are rich in saturated fats, consuming alcohol, consuming fried food on a daily basis. All these are diet which is not innate to us. We are not acceptable to. ನಮ್ಗೆ ಯಾವುದು ಸೇರಲ್ವೋ ಅದು ಕ್ಯಾನ್ಸರ್ ಆಗೋ ಚಾನ್ಸು ತುಂಬಾ ಜಾಸ್ತಿ ಆಗುತ್ತೆ. ಹೌಎವರ್, ಡಯಟ್ ವಿಚ್ ಇಸ್ ವೆರಿ ನಾರ್ಮಲ್ ಟು ಅಸ್, ಡಯಟ್ ವಿಚ್ ಇಸ್ ರಿಚ್ ಇನ್ ಫ್ರೂಟ್ಸ್, ವೆಜಿಟೇಬಲ್ಸ್, ಸೀರಿಯಲ್ಸ್, ತರಕಾರಿಗಳು, ಸೊಪ್ಪುಗಳು, ಇದೆಲ್ಲ ತಗೊಳ್ಳುವಾಗ ನಮ್ಮ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅಂಶ ಜಾಸ್ತಿ ಆಗುತ್ತೆ. ಸೊ ದಟ್ ವಿಲ್ ಕಾಸ್ ದ ಪ್ರಾಬಿಲಿಟಿ ಆಫ್ ಹ್ಯಾವಿಂಗ್ ಕ್ಯಾನ್ಸರ್ ಟು ಕಡಿಮೆ ಮಾಡುತ್ತೆ ಅದನ್ನ. ಈಗ ಸ್ಮೋಕಿಂಗ್ ವಿಷಯಕ್ಕೆ ಬಂದಾಗ, ಸ್ಮೋಕಿಂಗ್ ಇರಬಹುದು ಅಥವಾ ಯಾವುದೇ ಫಾರ್ಮ್ ಅಲ್ಲಿ ಟೊಬ್ಯಾಕೊ ಇರಬಹುದು, ಹೇಗೆ ಕ್ಯಾನ್ಸರ್ಗೂ ಇದಕ್ಕೂ ಏನ್ ರಿಲೇಷನ್? ಹೌ ಇಸ್ ಇಟ್ ರಿಲೇಟೆಡ್ ಟು ಕ್ಯಾನ್ಸರ್? ತಂಬಾಕು ಸೇವನೆ ಯಾವುದೇ ರೀತಿಯಲ್ಲಿ ಮಾಡಿದ್ರು ಕೂಡ ಅದು ಕ್ಯಾನ್ಸರ್ ಒಂದು ರೋಗ ಆಗೋ ಸಾಧ್ಯತೆಗಳಿಂತೆ. ಕ್ಯಾನ್ಸರ್ ಬಿಟ್ಟು ಹಲವಾರು ರೋಗಗಳು ಆಗಬಹುದು. ಹಾರ್ಟ್ ಅಟ್ಯಾಕ್ ಆಗಬಹುದು, ಸ್ಟ್ರೋಕ್ ಆಗಬಹುದು, ಶ್ವಾಸಕೋಶ ಪ್ರಾಬ್ಲಮ್ಸ್ ಆಗಬಹುದು. ಇವಾಗ ಕ್ಯಾನ್ಸರ್ ಬಗ್ಗೆ ಮಾತಾಡಬೇಕು ಅಂದ್ರೆ ತಂಬಾಕು ಅಲ್ಲಿ ದೇರ್ ಆರ್ 2 ಮೇನ್ ಇಂಗ್ರೀಡಿಯೆಂಟ್ಸ್. ಒನ್ ಇಸ್ ನಿಕೋಟಿನ್ ಅಂತ ಹೇಳ್ತೀವಿ, ಇನ್ನೊಂದು ಬೇರೆ ಲಾಟ್ ಆಫ್ ಅದರ್ ಕ್ಯಾನ್ಸರ್ ಕಾಸಿಂಗ್ ಪಾರ್ಟಿಕಲ್ಸ್ ಆರ್ ದೇರ್, ಲೈಕ್ ಫಾರ್ಮಾಲ್ಡಿಹೈಡ್, ಬೆನ್ಝೀನ್. ಇದೆಲ್ಲ ಅಂಶಗಳು. ಸೊ ಇದೆಲ್ಲ ಏನ್ ಮಾಡುತ್ತೆ, ನಮ್ಮ ಜೀನ್ಸ್ ನ ಆಲ್ಟರ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಅದು ಒನ್ಸ್ ಜೀನ್ಸ್ ಆಲ್ಟರ್ ಆದಾಗ ಅವಾಗ ಕ್ಯಾನ್ಸರ್ ಆಗೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಆಗುತ್ತೆ. ತಂಬಾಕು ಇವಾಗ ಹೊಗೆ ಸೊಪ್ಪಲ್ಲಿ ಅಥವಾ ಪಾನು, ಬೀಡಿಯಲ್ಲಿ, ಪಾನಲ್ಲಿ, ಗುಟ್ಕಾಲಿ ತಂಬಾಕುನ ಬಾಯಿಲಿ ಇಟ್ಕೋತಾರೆ. ಸೊ ಅದು ಇರಿಟೆಂಟ್ ಆಗಿ ಬಾಯಿ ದೌಡೆ ಕ್ಯಾನ್ಸರ್ ಆಗೋ ಚಾನ್ಸು ಜಾಸ್ತಿ ಆಗುತ್ತೆ. ಸೊ ಯಾವುದೇ ರೀತಿ ತಂಬಾಕು ಸೇವನೆ ಮಾಡಿದಾಗ ದುರ್ಮಾಂಸ ಆಗೋ ಚಾನ್ಸು ತುಂಬಾ ಜಾಸ್ತಿ ಆಗುತ್ತೆ. ಇನ್ನು ಆಲ್ಕೋಹಾಲ್ ವಿಷಯಕ್ಕೆ ಬಂದಾಗ ಹೇಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಆಲ್ಕೋಹಾಲ್ ಮ್ಯಾಲಿಗ್ನೆನ್ಸಿಗೆ? ಸಿ, ಆಲ್ಕೋಹಾಲ್ ಇಸ್ ಆಲ್ಸೋ ಆಸ್ ಕಾರ್ಸಿನೋಜೆನಿಕ್ ಆಸ್ ಟೊಬ್ಯಾಕೊ. ಇಟ್ ವಿಲ್ ಆಕ್ಟ್ ಅಲಾಂಗ್ ವಿತ್ ಟೊಬ್ಯಾಕೊ ಇನ್ ಸಮ್ ಕೇಸಸ್. Some cases increased
ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್, ಯಾವಾಗ ಜಾಸ್ತಿ ಮಾಡ್ತೀವೋ ನಮ್ಮ ದೇಹದಲ್ಲಿ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಆಗುತ್ತೆ, ಅಬ್ಸಾರ್ಪ್ಷನ್ ಆಫ್ ನಾರ್ಮಲ್ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಆಗುತ್ತೆ. ಸೊ ದಟ್ ಇಟ್ ಸೆಲ್ಫ್ ವಿಲ್ ಕಾಸ್ ಕ್ಯಾನ್ಸರ್. ಆಲ್ಕೋಹಾಲ್ ಡೈರೆಕ್ಟ್ಲಿ ಕ್ಯಾನ್ ಕಾಸ್ ಕ್ಯಾನ್ಸರ್ ಇನ್ ದ ಲಿವರ್. ಕರ್ಳಲ್ಲಿ ಕ್ಯಾನ್ಸರ್ ಆಗ್ಬೋದು, ಹೆಂಗಸರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಚಾನ್ಸ್ ಇರುತ್ತೆ, ಗರ್ಭಕೋಶದ ಕ್ಯಾನ್ಸರ್ ಆಗೋ ಚಾನ್ಸ್ ಇರುತ್ತೆ. ಸೊ ಡೈರೆಕ್ಟ್ ಕಾರ್ಸಿನೋಜೆನಿಕ್ ಎಫೆಕ್ಟ್ ಇರುತ್ತೆ. ಓಕೆ. ಇನ್ನು ಒಬೆಸಿಟಿ ಅಥವಾ ಬೊಜ್ಜುತನ ಅನ್ನೋದು ಈ ಪ್ರಸ್ತುತ ಸಮಯದಲ್ಲಿ ಸಮಾಜದಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಹೇಗೆ ಒಬೆಸಿಟಿ ಹೇಗೆ ಕ್ಯಾನ್ಸರ್ಗೆ ಕಾಂಟ್ರಿಬ್ಯೂಟ್ ಮಾಡಬಹುದು? ಸೊ ಬೇಸಿಕಲಿ ಒಬೆಸಿಟಿ ಡಿಫೈನ್ ಮಾಡೋದು ಒಂದು ವ್ಯಕ್ತಿಗೆ ಅವ್ರ ಹೈಟ್ ತಕ್ಕಷ್ಟು ವೇಟ್ ಇರಬೇಕು. ನಾವು ಅದನ್ನ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಯಾವಾಗ BMI ಮೋರ್ ದೆನ್ 30 ಆಗುತ್ತೋ ಅದು ನಾವು ಒಬಿಸಿಟಿ ಅಂತ ಕರಿತೀವಿ. ಯಾವಾಗ್ಲೂ BMI 30ಗಿಂತ ಕಮ್ಮಿನೇ ಇರಬೇಕು. ಒಬಿಸಿಟಿ ಜಾಸ್ತಿ ಆದಾಗ ಸಾಕಷ್ಟು ರೋಗಗಳು ಬರೋ ಸಾಧ್ಯತೆಗಳು ಉಂಟು. ಕ್ಯಾನ್ಸರ್ ಅಲ್ಲಿ ಗರ್ಭಕೋಶದ ಕ್ಯಾನ್ಸರು, ಕರುಳಿನ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು ಇದೆಲ್ಲ ಬರೋ ಚಾನ್ಸ್ ಜಾಸ್ತಿ ಆಗುತ್ತೆ. ಇನ್ನು ಫೈಬರ್ ರಿಚ್ ಡಯಟ್ ತುಂಬಾ ಪ್ರಮೋಟ್ ಮಾಡ್ತೀವಿ ನಾವು. ನಮ್ಮ ಆಸ್ ಡಾಕ್ಟರ್ಸ್ ವಿ ಪ್ರಮೋಟ್ ಲಾಟ್ಸ್ ಅಮಾಂಗ್ ಅವರ್ ಪೇಷಂಟ್ಸ್. ಇದು ಹೇಗೆ ಹೆಲ್ಪ್ ಮಾಡುತ್ತೆ ಕ್ಯಾನ್ಸರ್ನಿಂದ ಒಬ್ಬ ವ್ಯಕ್ತಿಗೆ ಪ್ರಿವೆನ್ಷನ್ ಅಲ್ಲಿ ಏನ್ ಪಾತ್ರ ವಹಿಸುತ್ತೆ? ಸೊ ವೆನ್ ಯು ಟೇಕ್ ಅ ವೆರಿ ಹೈ ಫೈಬರ್ ಡಯಟ್, ಯೋರ್ ಅಬ್ಸಾರ್ಪ್ಷನ್ ಇಸ್ ವೆರಿ ಗುಡ್, ಆಂಟಿ ಆಕ್ಸಿಡೆಂಟ್ಸ್ ವಿಚ್ ಗೋ ಇನ್ ಟು ದ ಬಾಡಿ ಆರ್ ವೆರಿ ಗುಡ್. ಸೊ ದಿಸ್ ಹೆಲ್ಪ್ಸ್ in trying to reduce of the carcinogens which we have directly or indirectly ingested. Plus the diet which we take is very anti-carcinogenic because it has a lot of antioxidants. So it helps us in ಅದು ಕ್ಯಾನ್ಸರ್ನ ಉತ್ಪತ್ತಿ ಮಾಡೋ ವಿಷಯಗಳ ವಿರುದ್ಧವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಮೆಂಟಲ್ ಸ್ಟ್ರೆಸ್, ಈಗಿನ ಸಮಾಜದಲ್ಲಿ ಸ್ಟ್ರೆಸ್ ಇಲ್ಲ ಅಂತ ಹೇಳೋರೇ ಯಾರು ಇಲ್ಲ ಬಹುಶಃ. ಸೊ ಈ ಮೆಂಟಲ್ ಸ್ಟ್ರೆಸ್ ಏನಾದ್ರೂ ಕ್ಯಾನ್ಸರ್ನ ಉತ್ಪತ್ತಿ ಮಾಡುವಲ್ಲಿ ಪಾತ್ರ ಉಂಟಾ? ಡೈರೆಕ್ಟ್ ಆಗಿ ಮೆಂಟಲ್ ಸ್ಟ್ರೆಸ್ ಇಂದ ಕ್ಯಾನ್ಸರ್ ಉತ್ಪತ್ತಿ ಆಗೋದು ಡೈರೆಕ್ಟ್ ಆಗಿ ಲೆವೆಲ್ 1 ಎವಿಡೆನ್ಸ್ ತರ ಏನೂ ಇಲ್ಲ. ಬಟ್ ಟ್ರೀಟ್ಮೆಂಟ್ ವಿಷಯಕ್ಕೆ ಬಂದಾಗ ಮೆಂಟಲ್ ಸ್ಟ್ರೆಸ್ ಇರೋವಾಗ ಟ್ರೀಟ್ಮೆಂಟ್ ಪೂರ್ತಿ ತಗೊಳ್ಳೋ ಸಾಧ್ಯತೆಗಳು ಕಮ್ಮಿ ಆಗುತ್ತೆ. ಕಂಪ್ಲೀಟ್ ಮಾಡೋ ಟ್ರೀಟ್ಮೆಂಟ್ ಆಗಲ್ಲ, ಟ್ರೀಟ್ಮೆಂಟ್ ಮಧ್ಯದಲ್ಲಿ ನಿಲ್ಲಿಸೋ ಸಾಧ್ಯತೆಗಳು ಉಂಟು. ಸೊ having a very clear mind and a positive thinking will definitely help you in combating against cancer. ಅದರಿಂದ ಹೊರಬರ್ಲಿಕ್ಕೆ ಮಾನಸಿಕ ಸ್ಥೈರ್ಯ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ಇನ್ನು ಸ್ಕ್ರೀನಿಂಗ್ಗೆ ಬಂದಾಗ ಸಿಂಪ್ಟಮ್ಸ್ ಏನೂ ಇಲ್ಲದೆ ಇರೋರ್ನ ಅಷ್ಟೇ ಅಲ್ಲ ನಾವು ಸ್ಕ್ರೀನಿಂಗ್ಗೆ ಒಳಪಡಿಸ್ತೀವಿ. ಈ ಸ್ಕ್ರೀನಿಂಗ್ ನಲ್ಲೇನೆ ತುಂಬಾ ಎಫೆಕ್ಟಿವ್ ಆದಂತ ಸ್ಕ್ರೀನಿಂಗ್ ಯಾವ ಕ್ಯಾನ್ಸರ್ಗಳಿಗೆ ಅವೈಲೇಬಲ್ ಇದೆ? ಇವಾಗ ಇಂಡಿಯಾದಲ್ಲಿ, ಭಾರತದಲ್ಲಿ 5 ಕ್ಯಾನ್ಸರ್ಗೆ ಸ್ಕ್ರೀನ್ ಮಾಡಬಹುದು. ಹೆಂಗಸರಲ್ಲಿ ಸ್ತನದ ಕ್ಯಾನ್ಸರ್. All ladies above the age of 40 years should undergo a yearly annual screening mammogram. ಮತ್ತೆ cervical cancer ಅಂತೀವಿ. All women above the age of 30 or 2 years before the family history of cancer should undergo an annual ಪ್ಯಾಪ್ ಸ್ಮಿಯರ್ ಅಥವಾ ಒನ್ಸ್ ಇನ್ 3 years HPV ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಅದು ಮಾಡಿಸಿದ್ರು ಪ್ಯಾಪ್ ಸ್ಮಿಯರ್ ತರಹಾನೇ ಟೆಸ್ಟ್ ಇದೆ. ದ ರಿಸಲ್ಟ್ ವಿಲ್ ಟೇಕ್ 2 to 3 days ಅಂಡ್ ಅಕ್ಯುರಸಿ ಇಸ್ ಆಸ್ ಅಕ್ಯುರೇಟ್ ಆಸ್ ಪ್ಯಾಪ್ ಸ್ಮಿಯರ್. ಇನ್ಫ್ಯಾಕ್ಟ್ ಇಟ್ ಇಸ್ ಬೆಟರ್ ದೆನ್ ಪ್ಯಾಪ್ ಸ್ಮಿಯರ್ HPV ಟೆಸ್ಟ್ ಮಾಡೋದು. ಈ HPV ಬಗ್ಗೆ ಮಾತಾಡ್ತಾ ಇರುವಾಗ್ಲೇನೆ ವ್ಯಾಕ್ಸಿನ್ ರೋಲ್ ಏನಿರಬಹುದು? HPV ಯಾಕೆಂದ್ರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ನ 99% ಇನ್ಫೆಕ್ಷನ್ ಇಂದಾನೆ ಆಗೋದು. ಸೊ ಹೆಂಗಸರು ಎಸ್ಪೆಷಲಿ ಅಬೌವ್ ದ ಏಜ್ ಆಫ್ 12 to 13 years should get vaccinated. HPV ವ್ಯಾಕ್ಸಿನ್ ಇವಾಗ ಎಲ್ಲ ಕಡೆ ಅವೈಲೇಬಲ್ ಇದೆ. ಗವರ್ಮೆಂಟ್ ಪ್ರೋಗ್ರಾಮ್ ಅಂತಾನೂ ಬರ್ತಾ ಇದೆ. ಸೊ ಯು ಹ್ಯಾವ್ ಟು ಗೆಟ್ ಯುವರ್ ಸೆಲ್ಫ್ ವ್ಯಾಕ್ಸಿನೇಟೆಡ್. 2 shots ಇರುತ್ತೆ, 0 month and 1 month ಅಲ್ಲಿ. ಸೊ ಅದು ತಗೊಂಡ್ರೆ ಆ ವೈರಸ್ ಇಂದ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು, ಕ್ಯಾನ್ಸರ್ ಆಗೋ ಸಾಧ್ಯತೆಗಳು ತುಂಬಾ ಕಮ್ಮಿ ಆಗುತ್ತೆ. ಓಕೆ. ವ್ಯಾಕ್ಸಿನೇಟೆಡ್ ಹೆಣ್ಮಕ್ಳು ಏನಿರ್ತಾರೆ ಅವರು ಕೂಡ ರೆಗ್ಯುಲರ್ ಸ್ಕ್ರೀನಿಂಗ್ ಆಫ್ಟರ್ 30 years. ಯಾಕೆಂದ್ರೆ HPV ಮ್ಯಾಕ್ಸಿಮಮ್ ಕಾಸಸ್ ಸರ್ವೈಕಲ್ ಕ್ಯಾನ್ಸರ್. ಸರ್ವೈಕಲ್ ಕ್ಯಾನ್ಸರ್ HPV ಬಿಟ್ಟು ಬೇರೆ ಕಾರಣಗಳಿಂದನೂ ಆಗೋ ಸಾಧ್ಯತೆಗಳು ಉಂಟು. ಅದು ಸ್ಕ್ರೀನಿಂಗ್ ಅಲ್ಲಿ ಗೊತ್ತಾಗುತ್ತೆ. ಇನ್ನು ಸ್ಮೋಕರ್ಸ್ ನಾವು ಸ್ಕ್ರೀನ್ ಮಾಡಲೇಬೇಕು. ಖಂಡಿತವಾಗ್ಲೂ ಸ್ಮೋಕಿಂಗ್ ಅಭ್ಯಾಸ ಇದ್ದವರಲ್ಲಿ ಕ್ಯಾನ್ಸರ್ನ ಒಂದು ಇದು ಅಪಾಯ ಕಟ್ಟಿಟ್ಟ ಬುತ್ತಿ. ಸೊ ಇನ್ನು ಸ್ಮೋಕರ್ಸ್ ನಾವು ಸ್ಕ್ರೀನಿಂಗ್ಗೆ ಒಳಪಡಿಸಬೇಕು ಅಂತಂದ್ರೆ ಯಾವ ರೀತಿಯ ಸ್ಕ್ರೀನಿಂಗ್ ಇಸ್ ಅಡ್ವೈಸಬಲ್? ಸ್ಮೋಕರ್ಸ್ ಅಲ್ಲಿ ಮೋಸ್ಟ್ ಕಾಮನ್ ಇಸ್ ಲಂಗ್ ಕ್ಯಾನ್ಸರ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಅಥವಾ ಓರಲ್ ಕ್ಯಾನ್ಸರ್. ಅ ಗುಡ್ ಎಕ್ಸಾಮಿನೇಷನ್ ಆಫ್ ದಿ ಓರಲ್ ಕ್ಯಾವಿಟಿ ವಿಲ್ ಟೆಲ್ ಅಸ್ ಓರಲ್ ಕ್ಯಾನ್ಸರ್, ಬಾಯದಲ್ಲಿ ಏನಾದ್ರು ಕ್ಯಾನ್ಸರ್ ತರ ಏನಾದ್ರು ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಲಂಗ್ ಕ್ಯಾನ್ಸರ್ಗೆ ಲೋ ಡೋಸ್ CT ಸ್ಕ್ಯಾನ್ ಅಂತ ಬಂದಿದೆ. ಸೊ ಲೋ ಡೋಸ್ CT ಸ್ಕ್ಯಾನ್ ಮಾಡಿಸಿದ್ರೆ ಶ್ವಾಸಕೋಶ ಅಲ್ಲಿ ಏನಾದ್ರು ಗೆಡ್ಡೆಗಳು ಕಾಣಿಸ್ಕೊತಾ ಇದೆಯಾ, ಲಿಂಫ್ ನೋಡ್ಸ್ ಎನ್ಲಾರ್ಜ್ ಆಗಿದೆಯಾ, ಅಥವಾ ಕನ್ಸಾಲಿಡೇಷನ್ ತರ ಏನಿದೆಯಾ ಅದೆಲ್ಲ ಗೊತ್ತಾಗುತ್ತೆ. ಅದರಲ್ಲಿ ದುರ್ಮಾಂಸ ಇರೋ ಸಾಧ್ಯತೆಗಳು ಇದೆಯಾ ಇಲ್ವಾ ಅಂತ ಹೇಳ್ಬಹುದು. ಇನ್ನು ಎಲ್ರಿಗೂ ತಿಳಿದಿರೋ ಹಾಗೆ ಕ್ಯಾನ್ಸರ್ ಕ್ಯಾನ್ ರನ್ ಇನ್ ಫ್ಯಾಮಿಲೀಸ್ ಅಲ್ವಾ? ಸೊ ಹಾಗಾಗಿ ಆನುವಂಶಿಕವಾಗಿ ಹಿಸ್ಟ್ರಿ ಇರುವಂಥ ಜನರು ಯಾವೆಲ್ಲ ಕ್ಯಾನ್ಸರ್ಗಳ ಬಗ್ಗೆ ಎಚ್ಚರಿಕೆಯಾಗಿರಬೇಕು, ಮತ್ತೆ ಅವರಲ್ಲಿ ನೀವು ಸ್ಕ್ರೀನಿಂಗ್ನ ರೆಕಮೆಂಡ್ ಮಾಡಿದ್ರೆ ಯಾವುದೆಲ್ಲ ಸ್ಕ್ರೀನಿಂಗ್ ರೆಕಮೆಂಡ್ ಮಾಡ್ತೀರಾ? ಸೊ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ನಂಗೆ ತಂದೆ ಕ್ಯಾನ್ಸರ್ ಇತ್ತು ಅಥವಾ ತಾಯಿ ಕ್ಯಾನ್ಸರ್ ಇತ್ತು ಅಂತ ಬಂದಾಗ ಪೇಷಂಟು ಅವ್ರು
ಅವ್ರ ವಯಸ್ಸು ಎಷ್ಟಿತ್ತು ಕ್ಯಾನ್ಸರ್ ಬಂದಾಗ ಅದು ತಿಳ್ಕೋಬೇಕು. ಯಾವ ತರದ ಕ್ಯಾನ್ಸರ್ ಇತ್ತು ಅಂತ ತಿಳ್ಕೋಬೇಕು. ಮೋಸ್ಟ್ ಕಾಮನ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇರುತ್ತೆ, ಓವೇರಿಯನ್ ಕ್ಯಾನ್ಸರ್ ಇರುತ್ತೆ, ಅಂಡಾಶಯದ ಕ್ಯಾನ್ಸರ್ ಇರುತ್ತೆ, ಗರ್ಭಕೋಶದ ಕ್ಯಾನ್ಸರ್ ಇರುತ್ತೆ, ಕರಳಿನ ಕ್ಯಾನ್ಸರ್ ಇರುತ್ತೆ. ಆಲ್ ದೀಸ್ ರನ್ ಇನ್ ಫ್ಯಾಮಿಲೀಸ್. ಸೊ ಈ ತರ ತೊಂದರೆ ಇರುವಾಗ ಅವ್ರ ವಯಸ್ಸು ಎಷ್ಟಿತ್ತು ಕ್ಯಾನ್ಸರ್ ಬಂದಾಗ ಅಟ್ಲೀಸ್ಟ್ 10 years ಮುಂಚೆಯಿಂದ ನಾವು ಸ್ಕ್ರೀನಿಂಗ್ ಸ್ಟಾರ್ಟ್ ಮಾಡಬೇಕು. ಯಾಕೆಂದ್ರೆ ಅವರಲ್ಲೂ ದುರ್ಮಾಂಸ ಬರೋ ಚಾನ್ಸ್ ಇರುತ್ತೆ. ಸೊ ಅದನ್ನ ನಾವು ಬೇಗ ಗುರ್ತು ಹಿಡಿತೀವಿ. ಯಾವ ಲೆವೆಲ್ ಆಫ್ ರಿಲೇಟಿವ್ಸ್ ನಾವು ಕನ್ಸಿಡರ್ ಯೂಶಲಿ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಇಸ್ ಓನ್ಲಿ ಕನ್ಸಿಡರ್ಡ್. ಅದರ್ವೈಸ್ ಸೆಕೆಂಡ್ ಡಿಗ್ರಿ ರಿಲೇಟಿವ್ಸ್ ಅಲ್ಲಿ ಜಾಸ್ತಿ ಜನ ಕ್ಯಾನ್ಸರ್ ಬಂದಿದ್ರೆ ದೆನ್ ವಿ ಕನ್ಸಿಡರ್ ದಟ್ ಆಲ್ಸೋ. ಅಂದ್ರೆ ದೊಡ್ಡಮ್ಮಂಗ್ ಕ್ಯಾನ್ಸರ್ ಬಂದಿತ್ತು, ದೊಡ್ಡಕ್ಕಂಗ್ ಕ್ಯಾನ್ಸರ್ ಬಂದಿತ್ತು, ಆ ತರ ಎಲ್ಲ ಇರುವಾಗ ತುಂಬಾ ಜನಕ್ಕೆ ಕ್ಯಾನ್ಸರ್ ಬಂದಿದ್ರೆ ಅವಾಗ ಫ್ಯಾಮಿಲಿ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅವಾಗ ಅವ್ರನ್ನೂ ಕನ್ಸಿಡರ್ ಮಾಡ್ತೀವಿ. ಅದರ್ವೈಸ್ ಯೂಶಲಿ ಬ್ಲಡ್ ರಿಲೇಟಿವ್, ಫಸ್ಟ್ ಡಿಗ್ರಿ ರಿಲೇಟಿವ್. ಸೊ ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿಯನ್ನ ಬಹುಶಃ ರೋಗಿಗಳು ಅಥವಾ ಜನ ಸಾಮಾನ್ಯರು ಪರೀಕ್ಷೆಗೆ ಬಂದಾಗ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಹೇಳಲೇಬೇಕು. ಅವರು ಸಮ್ಟೈಮ್ಸ್ ಏನ್ ಹೇಳ್ತಾರೆ, ಅವ್ರು ಮುಚ್ಚಿಟ್ಬಿಡ್ತಾರೆ, ಯಾಕಂದ್ರೆ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಅಂತ. ಬಟ್ ಎಲ್ಲ ಬಿಡಿಸಿ ಹೇಳಿದ್ರೆ ನಮಗೂ ಈಸಿ ಆಗುತ್ತೆ. ಡಾಕ್ಟರ್ ಕಿರಣ್ ಅವರೇ, ಒಟ್ಟು ಮೊತ್ತವಾಗಿ ನೀವು ಪ್ರಿವೆನ್ಷನ್ ಹಾಗೂ ಸ್ಕ್ರೀನಿಂಗ್ ಬಗ್ಗೆ ಒಂದು ಮೆಸೇಜ್ ನಮ್ಮ ಕೇಳುಗರಿಗೆ ಕೊಡಬೇಕು ಅಂತಂದ್ರೆ ಏನೆಲ್ಲ ಹೇಳ್ತೀರಾ ಮತ್ತು ಏನೆಲ್ಲ ಸಲಹೆಗಳನ್ನ ಜನಸಾಮಾನ್ಯರಿಗೆ ನೀಡಕ್ಕೆ ಇಷ್ಟಪಡ್ತೀರಾ? ಮೋಸ್ಟ್ ಇಂಪಾರ್ಟೆಂಟ್, ತಂಬಾಕು ಸೇವನೆ ಬಿಡಿ. ಯಾಕೆಂದ್ರೆ ತಂಬಾಕು ಸೇವನೆಯಿಂದ ಹಾನಿಕಾರಣ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಹೊತ್ತು ಒಂದು ಬೆನಿಫಿಟ್ ಇರಲ್ಲ. ಅಡಾಪ್ಟ್ ಅ ವೆರಿ ಹೆಲ್ತಿ ಲೈಫ್ ಸ್ಟೈಲ್, ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟಿ, ಮಿನಿಮಮ್ ಆಫ್ 30 to 45 minutes ಆಫ್ ವಾಕಿಂಗ್, ಜಾಗಿಂಗ್, ರನ್ನಿಂಗ್, ಯಾವುದಾದ್ರೂ ಆಗ್ಬಹುದು. ನಿಮ್ಮ ಬಾಡಿ ವೇಟ್ ತಕ್ಕಾಗೆ, ನಿಮ್ಮ ಆರೋಗ್ಯ ತಕ್ಕಾಗೆ ಫಿಸಿಕಲ್ ಆಕ್ಟಿವಿಟಿ ಮಾಡಿ. ಈಟ್ ಹೆಲ್ತಿ ಫುಡ್, ಟ್ರೈ ಟು ಅವಾಯ್ಡ್ ಜಂಕ್ ಫುಡ್. ಈ ಪಿಜ್ಜಾ, ಬರ್ಗರ್ ಆ ತರ ಫುಡ್ ನ ಒಕೇಶನಲಿ ತಗೋಬಹುದು, ಬಟ್ ರೆಗ್ಯುಲರ್ ಆಗಿ ಅದ್ ಮಾಡಕ್ ಹೋಗ್ಬೇಡಿ. ಬಟ್ ಮಕ್ಕಳಲ್ಲಿ ತುಂಬಾ ಫ್ಯಾಸಿನೇಷನ್ ಅಲ್ಲ. ಹೌದು, ಡೆಫಿನೆಟ್ಲಿ. ಬಟ್ ಅದನ್ನ ಇಫ್ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಇಟ್ ವಿತ್ ನಾರ್ಮಲ್ ಹೆಲ್ತಿ ಫುಡ್, ದಟ್ ಇಸ್ ದ ಬೆಸ್ಟ್. ಯಾಕೆಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮಕ್ಕಳಿಂದ ಈ ಅನ್ಹೆಲ್ತಿ ಜಂಕ್ ಫುಡ್ ಸ್ಟಾರ್ಟ್ ಮಾಡುವಾಗ, ತಗೊಳ್ಳೋದು ಸ್ಟಾರ್ಟ್ ಮಾಡಿದಾಗ ಲೈಫ್ಗೂ ಹಾಗೆ ಕಂಟಿನ್ಯೂ ಆಗ್ಕೊಂಡು ಹೋಗುತ್ತೆ. ಸೊ ಬಹುಶಃ ಫ್ಯಾಮಿಲಿ ಅಂಡ್ ದ ಮದರ್ಸ್, ಪೇರೆಂಟ್ಸ್ ಹೆಚ್ಚಿನ ಪಾತ್ರವನ್ನ ಇದರಲ್ಲಿ ಗಮನವನ್ನು ವಹಿಸಬೇಕಾಗುತ್ತೆ. ಕಾರ್ಯಕ್ರಮವನ್ನು ಮುಗಿಸೋಕ್ಕೆ ಮುಂಚೆ ಒಂದು ರ್ಯಾಪಿಡ್ ಫೈರ್ ಕ್ವೆಶನ್ಸ್ನ ನಿಮಗೆ ಕೇಳೋಣ ಅಂತ. ಕ್ಯಾನ್ಸರ್ ಒಂದು ಸಾಂಕ್ರಾಮಿಕ ರೋಗವೇ? ಇಲ್ಲ. ಟೊಬ್ಯಾಕೊ ಬಿಟ್ಟ ನಂತರ ಕ್ಯಾನ್ಸರ್ನ ಅಪಾಯ ಕಡಿಮೆ ಆಗುತ್ತಾ? ಕ್ಯಾನ್ಸರ್ ಇನ್ಸಿಡೆಂಟ್ಸ್ ಕಮ್ಮಿ ಆಗುತ್ತೆ, ಬಟ್ ರೆಗ್ಯುಲರ್ ಸರ್ವೈಲೆನ್ಸ್ ಅಲ್ಲಿ ಇರಬೇಕು. HPV ಲಸಿಕೆ ಹುಡುಗರಿಗೂ ಅವಶ್ಯಕತೆ ಇದೆಯಾ? 100% ಅವಶ್ಯಕತೆ ಇದೆ. ಹೇಗೆ ಸಹಾಯ ಆಗುತ್ತೆ ಹುಡುಗರಿಗೆ? ಇಟ್ ವಿಲ್ ಹೆಲ್ಪ್ ಇನ್ ಪ್ರಿವೆನ್ಷನ್ ಆಫ್ ಪೀನೈಲ್ ಕ್ಯಾನ್ಸರ್. ಇಟ್ ವಿಲ್ ಹೆಲ್ಪ್ ಇನ್ ಪ್ರಿವೆನ್ಷನ್ ಆಫ್ ಓರೋಫೆರೆಂಜಿಯಲ್ ಕ್ಯಾನ್ಸರ್. ಸೊ ಇಟ್ ಈಸ್ ಡೆಫಿನೆಟ್ಲಿ ಹೆಲ್ಪ್ಫುಲ್. ಓಕೆ. ಸ್ತನದಲ್ಲಿರುವ ಎಲ್ಲಾ ಗಂಟುಗಳು ಕ್ಯಾನ್ಸರ್ ಅಂತಾನೆ ಹೇಳ್ಬೋದು? ಇಲ್ಲ. ಪೇನ್ಲೆಸ್ ಲಂಪ್ಸ್ ಕ್ಯಾನ್ಸರ್ ಇರೋ ಸಾಧ್ಯತೆಗಳು ಇರುತ್ತೆ. ಅದನ್ನ ಟೆಸ್ಟ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೋಬೇಕು ನಾವು. ಓಕೆ. ಸ್ಕ್ರೀನಿಂಗ್ ಅಂತ ಹೇಳಿದ್ವಲ್ಲ, ಇದು ಒಂದು ಪೇನ್ಫುಲ್ ಪ್ರೊಸೀಜರಾ ಅಥವಾ ಹೇಗೆ? ಯಾವ ಟೆಸ್ಟ್ ಪೇನ್ಫುಲ್ ಇರಲ್ಲ. ಇಟ್ಸ್ ಔಟ್ ಪೇಷಂಟ್ ಪ್ರೊಸೀಜರ್. ಮ್ಯಾಕ್ಸಿಮಮ್ 5 to 10 minutes ಅಲ್ಲಿ ಫುಲ್ ಟೆಸ್ಟ್ಗಳು ಮುಗ್ದೋಗುತ್ತೆ. ಆರೋಗ್ಯಕರವಾದ ವ್ಯಕ್ತಿಗಳು ಆನ್ಯುವಲ್ ಸ್ಕ್ರೀನಿಂಗ್ನ ಮಾಡಿಸ್ಕೊಳ್ಬೇಕಾ? 100% ಮಾಡಿಸ್ಕೋಬೇಕು. ಯಾಕಂದ್ರೆ ಮಾಡಿಸ್ಕೊಂಡಾಗ ಬೇಗ ಗುರ್ತು ಹಿಡಿಯೋ ಚಾನ್ಸ್ ಇರುತ್ತೆ. ಬೇಗ ಗುರ್ತು ಹಿಡಿದ್ರೆ ಪೂರ್ತಿ ಗುಣ ಆಗೋ ಚಾನ್ಸ್ ಸಿಗುತ್ತೆ. ಓಕೆ, ಧನ್ಯವಾದಗಳು ಡಾಕ್ಟರ್ ಕಿರಣ್ ಅವರೇ. ಇಷ್ಟು ಹೊತ್ತು ಕ್ಯಾನ್ಸರ್ ರೋಗದ ಪ್ರಿವೆನ್ಷನ್ ಹಾಗೂ ಸ್ಕ್ರೀನಿಂಗ್ ಬಗ್ಗೆ ನಾವು ನಿಮ್ಮಿಂದ ಬಹಳಷ್ಟು ತಿಳ್ಕೊಂಡ್ವಿ. ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ಹಾಗೂ ನಿಲಯದ ಪರವಾಗಿ ಮೈಸೂರಿನ ಕಾವೇರಿ ಹಾಸ್ಪಿಟಲ್ನ ಕನ್ಸಲ್ಟೆಂಟ್ ಸರ್ಜಿಕಲ್ ಆನ್ಕಾಲಜಿಸ್ಟ್ ಆಗಿರುವಂಥ ಡಾಕ್ಟರ್ ಕಿರಣ್ ಅವರಿಗೆ ನಾವು ಪ್ರೀತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದುವರೆಗೆ ಕ್ಯಾನ್ಸರ್ ತಡೆಗಟ್ಟುವಿಕೆ ಹಾಗೂ ತಪಾಸಣೆಯ ಅವಶ್ಯಕತೆ ಈ ಕುರಿತು ಮಾತನಾಡಿದವರು ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಕಿರಣ್ ಶಂಕರ್. ಇವರೊಂದಿಗೆ ಭಾಗವಹಿಸಿದ್ದವರು ಡಾಕ್ಟರ್ ಕುಲ್ದೀಪ್ ಎನ್. ಸಂಕಲನ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.